ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಹೈ ಬಿ ಪಿ ಯಾರಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಯಾರಿಗೆ ಹೈ ಬಿ ಪಿ ಇದೆ ಅವರಿಗೆ ಕಲರ್ ಥೆರಪಿಯಿಂದ ಅದನ್ನ ಪರಿಹಾರ ಮಾಡ್ಬೋದು. ಅದಕ್ಕೆ ಒಂದೇ ಕಲರ್ ಬೇಕು. ಇದೆ ಡಾರ್ಕ್ ಬ್ಲೂ. ಇದು ನಿಮ್ಮ ಎಡಗೈಯ ಹೆಬ್ಬೆರಳು ಉಗುರು ಕೆಳಗಡೆ ಡಾರ್ಕ್ ಬ್ಲೂ ಹಚ್ಬೇಕು. ಈ ರೀತಿ ಡಾರ್ಕ್ ಬ್ಲೂ ಹಚ್ಬೇಕು. ನಿಮ್ಮ ಎಡಗೈ ಹೆಬ್ಬೆರಳು ಉಗುರು ಕೆಳಗೆ ಡಾರ್ಕ್ ಬ್ಲೂ ಹಚ್ಬೇಕು. ಅದೇ ರೀತಿ ನಿಮ್ಮ ಹಸ್ತದಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ 27 ಅಂತ ಒಂದು ನಂಬರ್ ಬರುತ್ತೆ, ಸ್ಟಮಕ್ ಅಂತ ಬರುತ್ತೆ. ಇಲ್ಲಿ 27 ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನ ಈ ರೀತಿ ಪ್ರೆಸ್ ಮಾಡ್ಬೇಕು 20 ಟೈಮ್. ಇಲ್ಲಿ ಬರುತ್ತೆ, ಇಲ್ಲಿ ಈ ಜಾಗದಲ್ಲಿ ಬರುತ್ತೆ. ಇದನ್ನ ಈ ಥರ 20 ಟೈಮ್ ಈ ಥರ ಹಿಂಗೆ ಪ್ರೆಸ್ ಮಾಡ್ಬೇಕು. ಈ ಥರ ಇದನ್ನೆಲ್ಲ ಮಾಡ್ಬೇಕು. ಎರಡು ಕೈಲಿ ಇಲ್ಲಿ ಬರುತ್ತೆ. ಈ ಜಾಗದಲ್ಲಿ ಈ ಏರಿಯಾದಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡ್ಬೇಕು. ಕ್ಲಾಕ್ ವೈಸರ್ ಮಾಡೋದು, ಅಂಡರ್ ಕ್ಲಾಕ್ ಯಾವ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು. ಇದನ್ನೆಲ್ಲ ಮಾಡ್ತಾ ಬರ್ಬೇಕು. ಇಲ್ಲಿ ಡಾರ್ಕ್ ಬ್ಲೂ ಹಚ್ಬೇಕು. ಇಲ್ಲಿ 27 ಅಂತ ಪಾಯಿಂಟ್ ಸ್ಟಮಕ್ ಪಾಯಿಂಟ್ ಇದು. ಇದನ್ನ ಈ ಥರ ಪ್ರೆಸ್ ಮಾಡ್ಬೇಕು ಎರಡು ಕೈಲು. ಇದನ್ನ ಮಾಡ್ತಾ ಬರ್ಬೇಕು. ಈ ರೀತಿ ಇದನ್ನೆಲ್ಲ ಮಾಡ್ತಾ ಬಂದರೆ ನಿಮ್ಮ ಹೈ ಬಿ ಪಿ ನಾರ್ಮಲ್ ಲೆವೆಲ್ ಬರುತ್ತೆ. ಅದ್ರ ಜೊತೆಗೆ ಫುಡ್ಡು ಕಟ್ಟಾಗಿರ್ಬೇಕು. ಹೀರೆಕಾಯಿ, ಸೋರೆಕಾಯಿ ಮತ್ತು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಂತಾರೆ, ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಬರ್ಬೇಕು. ಹೀರೆಕಾಯಿನ ಮತ್ತು ಸೋರೆಕಾಯಿ ಮತ್ತು ಬೂದು ಕುಂಬಳಕಾಯಿ ಅಂತ ಬರುತ್ತೆ. ಈ ಮೂರು ಹೆಚ್ಚು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಬಿ ಪಿ ನಾರ್ಮಲಾಗಿ ಬರುತ್ತೆ. ಈ ಕಲರ್ ಹಚ್ಚಬೇಕು, ಈ ಪಾಯಿಂಟ್ ಪ್ರೆಸ್ ಮಾಡಬೇಕು. ಆ ತರಕಾರಿಯಿಂದ ಜಾಸ್ತಿ ಯೂಸ್ ಮಾಡ್ತಾ ಬರ್ಬೇಕು. ಆವಾಗ ನಿಮ್ಮ ಬಿ ಪಿ ನಾರ್ಮಲ್ ಲೆವೆಲ್ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.